ಹಲೋ ಗೈಸ್, ಸ್ಟಾರ್ಟಿಂಗಲ್ಲೇ 100 ರೂಪೀಸ್ ನಿಮಗೆ ಪೇಮೆಂಟ್ ಪ್ರೂಫ್ ತೋರಿಸ್ತಿದ್ದೀನಿ ನೋಡಿ ಹೆಂಗೆ ಅರ್ನಿಂಗ್ ಮಾಡೋದು. ಮತ್ತು ಅನ್ಲಿಮಿಟೆಡ್ ರೆಫರ್ ಬೈಪಾಸ್ ಮಾಡಿ ಎಷ್ಟು ಬೇಕಾದ್ರೂ ಅರ್ನಿಂಗ್ ಮಾಡ್ಬೋದು. ಆದರೆ ಇನ್ನೊಂದು ಅಮೆಝಾನ್ ಗಿಫ್ಟ್ ಕೋಡ್ ಇದೆ, ಅದನ್ನು ಕ್ಲೈಮ್ ಮಾಡಿ ನಿಮ್ಮ ಕಣ್ಮುಂದೆನೇ ತೋರಿಸ್ತೀನಿ ನೋಡಿ. ನಾನು ಈ ಕೋಡ್ನ ಇಲ್ಲಿ ಅಮೆಝಾನ್ ಗಿಫ್ಟ್ ಕಾರ್ಡ್ ಇದ್ರಾಗ ಹಾಕ್ತಿದ್ದೀನಿ ನೋಡಿ. ಇವಾಗ ಈ ಕೋಡ್ ಹಾಕ್ತೀನಿ ನೋಡಿ, ಆ್ಯಡ್ ಗಿಫ್ಟ್ ಕಾರ್ಡ್ ಬ್ಯಾಲೆನ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ. ಇನ್ಸ್ಟೆಂಟ್ 700 ರೂಪೀಸ್ ತಿರ್ಗೋ ಪ್ರಾಫಿಟ್. ಅದು ನಿಮ್ಗೆ ಎಷ್ಟು ಬೇಕಾದ್ರೂ ಮಾಡ್ಬೋದು. ಹೆಂಗೆ ಮಾಡೋದು ಏನು ಅಂತೆಲ್ಲ ನಾನು ಹೇಳ್ಕೊಡ್ತೀನಿ. ಮತ್ತು ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ, ಅಲ್ಲಿಂದ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ಬೋದು. ಯಾವುದು ನ್ಯೂ ಲೂಟ್ ಬಂದರೂ ಏನು ಲೂಟ್ ಪೇಮೆಂಟ್ ಕೊಡ್ತಿದೆಯೋ ಇಲ್ಲೋ ಅಂತ ನಾನು ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡ್ತಿರ್ತೀನಿ. ಎಲ್ಲರೂ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಮತ್ತು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಅವ್ವ ಕಣ್ಣು ನಮ್ಮ ಜೀವ ಕಣ್ಣು. ಅಪ್ಲಿಕೇಶನ್ ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನಲ್ಲಿರುತ್ತೆ ಮತ್ತು ಟೆಲಿಗ್ರಾಮಲ್ಲಿರುತ್ತೆ. ಈ ಥರ ಇಂಟರ್ಫೇಸ್ ಬರುತ್ತೆ. ನಾನು ಬ್ಲರ್ ಮಾಡಿದ್ದೀನಿ. ಏನೇನು ಹಾಕ್ಬೇಕಂತ ಹೇಳ್ತೀನಿ ನೋಡಿ. ಜಿಮೇಲ್ ಐ ಡಿ ಹಾಕ್ಬೇಕಾಗುತ್ತೆ, ನಿಮ್ಮ ಫೋನ್ ನಂಬರ್ ಹಾಕ್ಬೇಕಾಗುತ್ತೆ, ಪಾಸ್ವರ್ಡ್ ಹಾಕಬೇಕಾಗುತ್ತೆ. ಹಾಕ್ಬಿಟ್ಟು ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ ಮತ್ತು ವಾಟ್ಸಪ್ಪಿಗೂ ಬರುತ್ತೆ OTP. ಯಾವ್ದಾದ್ರು ಎಂಟ್ರಿ ಮಾಡ್ಬೋದು. ನಾನು ಇಲ್ಲಿ ಹಾಕ್ತಿದ್ದೀನಿ ನೋಡಿ, ನನ್ನ ವಾಟ್ಸಪ್ ನಂಬರಿಗೂ ಬಂದಿತ್ತು, ಮೊಬೈಲ್ ನಂಬರ್ಗೆ OTP ಬಂದಿತ್ತು. ನೀವು ಯಾವ್ದಾದ್ರು ಬೇಕಿರೋ OTPನ ಹಾಕ್ಬೋದು. ಆಮೇಲೆ ಮೊಬೈಲ್ ನಂಬರ್ ವೆರಿಫಿಕೇಷನ್ ಆಗುತ್ತೆ. ನೀವು ಮತ್ತು ಏನು ಜಿಮೇಲ್ ಐ ಡಿ ಹಾಕಿರ್ತೀರಲ್ಲ ಅದಕ್ಕೂ ಮೇಲ್ ಬಂದಿರುತ್ತೆ ನೋಡಿ. ನನ್ನ ಜಿಮೇಲ್ ಐ ಡಿಗೆ ಮೇಲ್ ಬಂದಿದೆ. ಆ ಮೇಲ್ನ ಕ್ಲಿಕ್ ಮಾಡ್ತೀನಿ. ಕೆಳಗಡೆ ನೋಡಿ ಕನ್ಫರ್ಮ್ ಇಮೇಲ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಕನ್ಫರ್ಮ್ ಆಗುತ್ತೆ ನಿಮ್ಮ ಜಿಮೇಲ್ ಐ ಡಿ ನೋಡಿ. ನಾನು ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಜಸ್ಟ್ ಕ್ಲಿಕ್ ಮಾಡ್ತಿಲ್ಲ, ಅಕೌಂಟು ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಏನೇನು ಮಾಡ್ಬೇಕಂತ ಹೇಳ್ಕೊಡ್ತೀನಿ ನೋಡಿ. ನಿಮ್ದು ಏನು ಜಿಮೇಲ್ ಐ ಡಿ ಏನು ಹಾಕಿರ್ತಾರೋ ಅದನ್ನ ಹಾಕ್ಬಿಟ್ಟು ಲಾಗಿನ್ ಆಗಬೇಕಾಗತ್ತೆ. ಇಲ್ಲಿ ನೇಮ್ ಕೇಳುತ್ತೆ, ಏನಾದ್ರು ಫೇಕ್ ಹಾಕಿ, ಇಲ್ಲ ರಿಯಲ್ ಹಾಕ್ರಿ. ಏನಿಲ್ಲ, ಫೇಕ್ ಆದ್ರೆ ಹಾಕ್ಬೋದು, ಏನು ರಿಯಲ್ ಆದ್ರೆ ಹಾಕ್ಬೋದು. ಮತ್ತು ಮೊಬೈಲ್ ನಂಬರ್ ಕೇಳುತ್ತೆ, ಮೊಬೈಲ್ ನಂಬರು ಆಟೋಮೆಟಿಕ್ ತಗೊಂಡಿರುತ್ತೆ. ನೆಕ್ಸ್ಟ್ ಪಿನ್ ಕೋಡು, ಡೇಟ್ ಆಫ್ ಬರ್ತ್ ಎಲ್ಲ ಕೇಳುತ್ತೆ. ಡೇಟ್ ಆಫ್ ಬರ್ತು 18+ ಹಾಕಿರಿ ಎಲ್ಲರೂ. ಮತ್ತು ಏನು ಪಿನ್ ಕೋಡ್ ಇರುತ್ತೆ ರಿಯಲ್ ಹಾಕ್ರಿ. ಆಟೋಮೆಟಿಕ್ ಲೊಕೇಶನ್ ತಗೊಂಬತ್ತೆ. ಕೆಳಗಡೆ ರೆಫರ್ ಸೋರ್ಸಸ್ ಅಂತ ಇರುತ್ತೆ, ಏನೋ ಒಂದು ಸೆಲೆಕ್ಟ್ ಮಾಡಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಅಕೌಂಟು ಸಕ್ಸಸ್ಫುಲಿ ಕ್ರಿಯೇಟ್ ಆಗಿಬಿಡುತ್ತೆ. ಜಸ್ಟ್ ಇಷ್ಟೇ ಗೈಸ್. ಆಮೇಲೆ ಇಲ್ಲಿ ಸರ್ವೆ ಹೆಂಗೆ ಕಂಪ್ಲೀಟ್ ಮಾಡೋದು, ಹೆಂಗೆ ಅರ್ನಿಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಅಲ್ಲಿ ಮೈ ಪ್ರೊಫೈಲ್ ಅಂತ ಇದೆ ನೋಡಿ ಮೇಲ್ಗಡೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಸರ್ವೆಗಳು ಬರ್ತವೆ. ಇವು ಸರ್ವೆಗಳು ಒಂದೊಂದೇ ಕಂಪ್ಲೀಟ್ ಮಾಡ್ತಾರೆ. ಕೇವಲ ಒಂದು 10 ಸರ್ವೆ ಇರ್ತವೆ ಅಷ್ಟೇ ಗೈಸ್. ಅಷ್ಟು ಕಂಪ್ಲೀಟ್ ಮಾಡಿದ್ರೆ ಸಾಕು, ನಿಮಗೆ 100 ರೂಪೀಸ್ ಫಿಕ್ಸ್ ಪ್ರಾಫಿಟ್ ಆಗುತ್ತೆ. ಹೆಂಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ಅಲ್ಲಿ ಅಪ್ಡೇಟ್ ಅಂತ ಇದೆಯಲ್ಲ, ಎಲ್ಲನೂ ಅಪ್ಡೇಟ್ ಮಾಡಬೇಕಾಗುತ್ತೆ. ಹೆಂಗೆ ಅಪ್ಡೇಟ್ ಮಾಡಬೇಕು, ಹೆಂಗೆ ಸರ್ವೆ ಕಂಪ್ಲೀಟ್ ಮಾಡಬೇಕು ಅಂತ ಸ್ಟೆಪ್ ಬೈ ಎಲ್ಲ ಹೇಳ್ಕೊಡ್ತೀನಿ ನೋಡಿ. ಫಸ್ಟು ವೀಡಿಯೋನ ಸ್ಕಿಪ್ ಮಾಡಿಲ್ದಂಗೆ ನೋಡಿ. ಫಸ್ಟು ಮೇಲ್ಗಡೆ ಬರ್ತೀನಿ ನೋಡಿ, ಅಲ್ಲಿ ಅಪ್ಡೇಟ್ ಅಂತ ಫಸ್ಟ್ನೇದು ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡ್ತಿಲ್ಲ, ಸರ್ವೆ ಓಪನ್ ಆಗುತ್ತೆ. ಏನು ಬೇಕಾದ್ರೂ ಸೆಲೆಕ್ಟ್ ಮಾಡ್ಬೋದು ಗಾಯ್ಸ್. ನೀವು ಇಂಥದ್ದೇ ಸೆಲೆಕ್ಟ್ ಮಾಡಬೇಕು, ಅದನ್ನೇ ಕರೆಕ್ಟ್ ಇರೋದೇ ಸೆಲೆಕ್ಟ್ ಮಾಡೋಕ್ಕೆ. ಬೇರೆ ಸೆಲೆಕ್ಟ್ ಮಾಡಿದ್ರೆ ಅಮೌಂಟ್ ಸಿಗೋಲ್ಲ, ಆ ಥರ ಏನಿಲ್ಲ. ಏನು ಬೇಕಾದ್ರೂ ಸೆಲೆಕ್ಟ್ ಮಾಡ್ಬೋದು. ಆರಾಮಾಗಿ ಏನು ಬೇಕಾದ್ರೂ ಸೆಲೆಕ್ಟ್ ಮಾಡಿ. ನಾನು ಸುಮ್ಮನೆ ಏನು ಬೇಕಾದ್ರೂ ಸೆಲೆಕ್ಟ್ ಮಾಡ್ತೀನಿ ನೋಡಿ. ನಿಮ್ಮ ಕಣ್ಣು ಮುಂದೆ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿಬಿಟ್ಟು ಮೇಲಕ್ಕೆ ಬರ್ತೀನಿ ನೋಡಿ ಗೈಸ್. ಎಲ್ಲ ಅಲ್ಲಿ ಮೇಲ್ಗಡೆ 100% ಪ್ರೊಫೈಲ್ ಕಂಪ್ಲೀಟ್ ಅಂತ ಆಗಿದೆ. ಆಮೇಲೆ ಮೇಲ್ಗಡೆ ನೋಡಿ ಸೇವ್ ಅಂತ ಆಪ್ಷನ್ ಇದೆ ನೋಡಿ. ಮಾರ್ಕ್ ಮಾಡಿ ತೋರಿಸ್ತೀನಿ ಬೇಕಾದ್ರೆ ಒಂದು ಸತಿ. ಸೇವ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ತಿರ್ಗಾ ಪಕ್ಕದಲ್ಲಿ ಕ್ಲೋಸ್ ಅಂತ ಆಪ್ಷನ್ ಬರುತ್ತೆ ನೋಡಿ. ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಗೈಸ್ ಫಸ್ಟ್ನೇ ಸರ್ವೆ ಕಂಪ್ಲೀಟ್ ಆಗುತ್ತೆ. ಸಿಂಪಲ್ ಇಷ್ಟೇ ಗೈಸ್ ನೋಡಿ. ಅದು 100% ಕಂಪ್ಲೀಟ್ ಆಗಿದೆ. ತಿರ್ಗಾ ಕೆಳಗಡೆ ಬರ್ತೀನಿ, ಅಪ್ಡೇಟ್ ಅಂತ ಇದೆ. ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಮುಗೀತು ಗೈಸ್. ಏನಾದ್ರು ಸೆಲೆಕ್ಟ್ ಮಾಡಿ. ನಾನು ಸುಮ್ಮನೆ ಸೆಲೆಕ್ಟ್ ಮಾಡ್ತಾ ಹೋಗ್ತೀನಿ ನೋಡಿ. ನಿಮ್ಗೆ ಎಂಥದ್ದೇ ಸೆಲೆಕ್ಟ್ ಮಾಡಬೇಕು ಅದು ಅಂತ ಏನೂ ಇಲ್ಲ. ಸುಮ್ಮನೆ ರ್ಯಾಂಡಮಾಗಿ ಇಷ್ಟ ಬಂದಿದ್ದು ಸೆಲೆಕ್ಟ್ ಮಾಡಿ. ಆರಾಮಾಗಿ ಅರ್ನಿಂಗ್ ಆಗುತ್ತೆ. ಸ್ಟಾರ್ಟಿಂಗೇ 50 ಪಾಯಿಂಟ್ ಸಿಗುತ್ತೆ ನೋಡಿ. ನಾನು ಸೆಲೆಕ್ಟ್ ಮಾಡಿದೆ, ಸೇವ್ ಮೇಲೆ ಕ್ಲಿಕ್ ಮಾಡ್ತೀನಿ. ತಿರ್ಗಿ ಸೇವ್ ಮೇಲೆ ಕ್ಲೋಸ್ ಮೇಲೆ ಕ್ಲಿಕ್ ಮಾಡ್ತೀನಿ ಗೈಸ್. ನಾನು ವೀಡಿಯೋನ ಇವಾಗ ಸ್ಪೀಡಲ್ಲಿ ಮಾಡ್ತೀನಿ ಭಾಳ, ಯಾಕಂದ್ರೆ ಒಂದು 10 ಸರ್ವೆಗಳಿದ್ದಾವೆ. 10 ಸರ್ವೆನೂ ಕಂಪ್ಲೀಟ್ ಮಾಡಬೇಕಾಗುತ್ತೆ ಫಾಸ್ಟ್ ನೋಡಿ. ಅಲ್ಲಿ ಮೇಲ್ಗಡೆ 10% ಇತ್ತು, ಆಗಲಿ 6% ಇತ್ತು, ಇವಾಗ 10% ಆಗಿದೆ. ಇವಾಗ ವೀಡಿಯೋನ ಸ್ಪೀಡಾಗಿ ಮಾಡಿ ನಾನು ಎಲ್ಲ ಸರ್ವೆನೂ ಫಾಸ್ಟಾಗಿ ಕಂಪ್ಲೀಟ್ ಮಾಡ್ತೀನಿ. ಎಲ್ಲ ಸರ್ವೆ ಅಷ್ಟೇ ಗೈಸ್. ಎಲ್ಲ ಒಟ್ಟು ಏನೇ ಕೇಳಿದ್ರು ಏನೋ ಒಂದು ಸೆಲೆಕ್ಟ್ ಮಾಡಿ, ಇದೇ ಸೆಲೆಕ್ಟ್ ಮಾಡಬೇಕು ಅಂತದ್ದು ಏನಿಲ್ಲ. ಎಲ್ಲದರಲ್ಲೂ ಎಲ್ಲನೂ 100% ಪ್ರೊಫೈಲ್ನ ಕಂಪ್ಲೀಟ್ ಮಾಡಬೇಕಾಗತ್ತೆ. ನೀವು 100% ಪ್ರೊಫೈಲ್ ಕಂಪ್ಲೀಟ್ ಮಾಡಿದರೆ ಗೈಸ್ ಆರಾಮಾಗಿ 50 ಪಾಯಿಂಟ್ ಸಿಗುತ್ತೆ. ಇನ್ನು 50 ಪಾಯಿಂಟ್ಸ್ ಬೇಕಾಗುತ್ತೆ. ಅದನ್ನು ಹೆಂಗೆ ಅರ್ನಿಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಜಸ್ಟ್ 5 ಮಿನಿಟ್ಸಲ್ಲಿ ನೀವು 100 ರೂಪಾಯಿ ಪ್ರಾಫಿಟ್ ಮಾಡ್ಕೊಳ್ತೀರಾ. ಹೆಂಗೆ ಅರ್ನಿಂಗ್ ಆಗುತ್ತೆ ನೋಡಿ. ನಾನು ಇನ್ನು ಸ್ವಲ್ಪ ನನ್ನ ವೀಡಿಯೋ ಸ್ಪೀಡ್ ಇದೆ, ಏನು ಬೇಕಾದ್ರೂ ಸೆಲೆಕ್ಟ್ ಮಾಡ್ಬೋದು. ಇದನ್ನೇ ಸೆಲೆಕ್ಟ್ ಮಾಡ್ಬೇಕಂತೇನಿಲ್ಲ. ಎಲ್ಲ ನಾನು ಮಾಡಿಬಿಟ್ಟು ಸೇವ್ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ ಗೈಸ್. ಮೇಲ್ಗಡೆ 100% ಪ್ರೊಫೈಲ್ ಕಂಪ್ಲೀಟ್ ಅಂತ ಬಂತು. ಆ ಥರ ಬರ್ತಿಲ್ಲ ನೋಡಿ. 3 ಲೈನ್ ಮೇಲೆ ಕ್ಲಿಕ್ ಮಾಡಿ ಮೈ ರೆಫರಲ್ಸ್ ಅಂತ ಇರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಜಸ್ಟ್ ಮೈ ರೆಫರೆನ್ಸ್ ಮೇಲೆ ಕ್ಲಿಕ್ ಮಾಡ್ತಿಲ್ಲೋ, ಅಲ್ಲಿ ರೆಫರ್ ಎ ಫ್ರೆಂಡ್ ಅಂತ ಇರುತ್ತೆ ಮೇಲ್ಗಡೆ ಬ್ಲೂ ಕಲರ್ ಬಟನ್, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ನಿಮ್ಮ ರೆಫರ್ ಲಿಂಕ್ನ ಕಾಪಿ ಮಾಡ್ಕೋಬೇಕಾಗತ್ತೆ. ವಯಾ ಬ್ರೌಸರ್ ನಮ್ಮ ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ. ನನ್ನ ಟೆಲಿಗ್ರಾಮ್ ಚಾನಲಲ್ಲಿರುತ್ತೆ ಆ್ಯಪಿನ ಲಿಂಕು. ಅದನ್ನ ಓಪನ್ ಮಾಡಬೇಕಾಗತ್ತೆ. ಅದು ಓಪನ್ ಮಾಡಿಬಿಟ್ಟು ಲಿಂಕ್ನ ಪೇಸ್ಟ್ ಮಾಡಬೇಕಾಗತ್ತೆ ಗೈಸ್.
ಸೇಮ್ ಪ್ರೊಸೆಸ್ಸು ಜಿಮೇಲ್ ಐ ಡಿ ಹಾಕ್ಬೇಕಾಗುತ್ತೆ. ಆಮೇಲೆ ನ್ಯೂ ನಂಬರ್ ಬೇಕಾಗುತ್ತೆ. ನ್ಯೂ ನಂಬರ್ ಹಾಕಿದ್ರೆ ಆಮೇಲೆ ನಿಮ್ದು ಏನೇನು ಡೀಟೇಲ್ಸ್ ಪಾಸ್ವರ್ಡ್ ಹಾಕ್ಬಿಟ್ಟು ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ. ಸೈನ್ ಇನ್ ಮೇಲೆ ಕ್ಲಿಕ್ ಮಾಡ್ತಿದ್ದು ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಗೈಸ್. ನೋಡಿ ನನ್ನ ಮೊಬೈಲ್ ನಂಬರ್ಗೆ ಇನ್ನೊಂದು ಒ ಟಿ ಪಿ ಬಂದಿದೆ. ಒ ಟಿ ಪಿನ ಎಂಟ್ರಿ ಮಾಡಬೇಕಾಗತ್ತೆ. ಹೇಳ್ತೀನಲ್ಲ ಗೈಸ್, ಒ ಟಿ ಪಿ ವಾಟ್ಸಪ್ಪಿಗೆ ಬರುತ್ತೆ ಮತ್ತು ಮೆಸೇಜಿಗೆ ಬರುತ್ತೆ, ನೋಡ್ಕೊಳ್ಳಿ. ಈ ಸೇಮ್ ಒ ಟಿ ಪಿ ಬರುತ್ತೆ, ಯಾರಿಗೂ ಟೆನ್ಷನ್ ಪಡಬೇಡ್ರಿ. ಇವಾಗ ತಿರ್ಗಾ ಮೇಲಿಗೆ ಇನ್ನೊಂದು ಲಿಂಕ್ ಬಂದಿರುತ್ತೆ, ಆಗಲೇ ಬಂದಾಗೆ. ಈ ಸತಿ ಡಿಫ್ರೆಂಟ್ ಪ್ರೊಸೆಸ್ಸಲ್ಲಿ ಮೇಲೆ ಲಾಂಗ್ ಪ್ರೆಸ್ ಮಾಡಿಬಿಟ್ಟು ಕಾಪಿ ಯು ಆರ್ ಎಲ್ ಮಾಡಬೇಕು. ಯು ಆರ್ ಎಲ್ ಕಾಪಿ ಮಾಡಿಬಿಟ್ಟು ವಯಾ ಬ್ರೌಸರಲ್ಲಿ ಬಂದುಬಿಟ್ಟು ಪೇಸ್ಟ್ ಮಾಡಬೇಕು ಆ ಯು ಆರ್ ಎಲ್. ಅವಾಗ ಮಾತ್ರ ಅಕೌಂಟಿಗೆ ಆ್ಯಕ್ಸಸ್ ಸಿಗುತ್ತೆ, ಅಕೌಂಟು ಕ್ರಿಯೇಟ್ ಆಗುತ್ತೆ. ಆಮೇಲೆ ನೀವು ಏನು ಜಿಮೇಲ್ ಐ ಡಿ ಹಾಕೊಂಡಿರ್ತೀರ ಅದರಿಂದ ಲಾಗಿನ್ ಆಗ್ಬೋದು. ನಿಮ್ಮ ಜಿಮೇಲ್ ಐ ಡಿ ಪಾಸ್ವರ್ಡ್ ಹಾಕ್ಬಿಟ್ಟು ಆರಾಮಾಗಿ ಲಾಗಿನ್ ಆಗ್ಬೋದು. ಆಮೇಲೆ ನೇಮ್ ಎಲ್ಲ ಕೇಳುತ್ತೆ, ನೀವೇನಾದ್ರು ಫೇಕ್ ಹಾಕೊಳ್ರಿ, ಪಿನ್ ಕೋಡ್ ಮಾತ್ರ ಕರೆಕ್ಟ್ ಹಾಕೊಳ್ರಿ. ಅವಾಗ ಆಮೇಲೆ ಮೇನ್ ಅಕೌಂಟಿಗೆ ಬರ್ತೀನಿ ನೋಡಿ, ರೆಫರ್ ಆಟೋಮೆಟಿಕ್ ಅದೇ ಕೌಂಟ್ ಆಗಿದೆ, ಇನ್ಸ್ಟೆಂಟ್ ರೆಫರ್ ಕೌಂಟ್ ಆಗುತ್ತೆ. ಆಮೇಲೆ ಇನ್ನೊಂದು ರೆಫರ್ ಮಾಡ್ಬೇಕಂದ್ರೆ ಏರೋಪ್ಲೇನ್ ಆನ್ ಆಫ್ ಮಾಡಿ ಆಮೇಲೆ ತಿರ್ಗಿ ವಯಾ ಬ್ರೌಸರಲ್ಲಿ ಕ್ಲಿಯರ್ ಬ್ರೌಸರ್ನ ಕ್ಲಿಯರ್ ಡಾಟಾ ಮಾಡಬೇಕಾದ ಅಪ್ಲಿಕೇಶನ್ನ. ಅಷ್ಟೇ ಗೈಸ್, ವಯಾ ಬ್ರೌಸರ್ ಕ್ಲಿಯರ್ ಡಾಟಾ ಮಾಡಿ ತಿರ್ಗಿ ಅಪ್ಲಿಕೇಶನ್ ನಿಮ್ಮ ರೆಫರ್ ಲಿಂಕ್ನ ಹಾಕಿ ನೋಡಿ. ನಿಮ್ಮ ಹತ್ರ ಅನ್ಲಿಮಿಟೆಡ್ ಜಿಮೇಲ್ ಇಲ್ಲ ಅಂದರೆ ಒಂದು ಟ್ರಿಕ್ ಹೇಳ್ತೀನಿ ನೋಡಿ. ಫಸ್ಟ್ ಲಿಂಕ್ ಪೇಸ್ಟ್ ಮಾಡಿ. ಲಿಂಕ್ ಪೇಸ್ಟ್ ಮಾಡ್ತೀವಿ, ಜಿಮೇಲ್ ಹಾಕೋಕ್ಕೆ ಕೇಳುತ್ತಲ್ಲ, ಅಲ್ಲಿ ನೀವು ಜಿಮೇಲ್ ಹಾಕ್ಬೇಕಾದ್ರೆ ನಡ ಮಧ್ಯೆ ಎಲ್ಲರೂ ಅಂತಾಗಿ ಡಾಟ್ ಹಾಕ್ರಿ ಅಷ್ಟೇ. ನಿಮ್ದೇನೋ ಒಂದು ಜಿಮೇಲ್ ಇರುತ್ತಲ್ಲ, ನಡ ಮಧ್ಯಕ್ಕೆ ನಾನೊಂದು ಡಾಟ್ ಹಾಕ್ತೀನಿ ನೋಡಿ. ಆ ಥರ ಡಾಟ್ ಹಾಕಿಬಿಟ್ಟು ನಿಮ್ಮ ಫೋನ್ ನಂಬರೆಲ್ಲ ಹಾಕ್ಬಿಟ್ಟು ಪಾಸ್ವರ್ಡ್ ಹಾಕ್ರಿ. ಡಾಟ್ ಹಾಕಿದರೆ ಅದೇ ಜಿಮೇಲ್ ಐ ಡಿ ತಿರ್ಗಿ ಮೇಲ್ ಬರುತ್ತೆ. ನಾನು ಒ ಟಿ ಪಿ ಬಂತು ನೋಡಿ, ಒ ಟಿ ಪಿನ ಸಬ್ಮಿಟ್ ಮಾಡ್ತೀನಿ. ವೆರಿಫೈ ಮೇಲೆ ಕ್ಲಿಕ್ ಮಾಡ್ತೀನಿ. ವೆರಿಫೈ ಮೇಲೆ ಕ್ಲಿಕ್ ಮಾಡ್ತಾ ತಿರ್ಗಾ ಈ ಥರ ಕೇಳುತ್ತೆ, ಏನೇನು ಡೀಟೇಲ್ಸ್ ಎಂಟ್ರಿ ಮಾಡಬೇಕಂತ. ಅದಕ್ಕಿಂತ ಮುಂಚೆ ನೀವು ಇಮೇಲ್ ವೆರಿಫಿಕೇಷನ್ ಮಾಡಬೇಕಾಗತ್ತೆ. ತಿರ್ಗಿ ಇಮೇಲಿಗೆ ಬರ್ತೀನಿ ನೋಡಿ, ಇಮೇಲಿಗೆ ಬಂದಿರೋ ಯು ಆರ್ ಎಲ್ನ ಕಾಪಿ ಮಾಡ್ಕೋಬೇಕಾಗತ್ತೆ. ಲಾಂಗ್ ಪ್ರೆಸ್ ಮಾಡಿ ಕನ್ಫರ್ಮ್ ಮೇಲ್ ಅಂತ ಕಾಪಿ ಯು ಆರ್ ಎಲ್ ಅಂತ ಬರುತ್ತೆ. ಅದನ್ನ ಯು ಆರ್ ಎಲ್ನ ಕಾಪಿ ಮಾಡ್ಕೊಂಬಂದ್ಬಿಟ್ಟು ವಯಾ ಬ್ರೌಸರಲ್ಲಿ ಪೇಸ್ಟ್ ಮಾಡಿ ಸರ್ಚ್ ಮಾಡಿದರೆ ಮುಗ್ದೋದು ಗೈಸ್. ಅಷ್ಟೇ, ಲಾಗಿನ್ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಇವಾಗ ಏನಿಲ್ಲ ಗೈಸ್, ಸಿಂಪಲಾಗಿ ನಿಮ್ದು ಏನು ಲಾಗಿನ್ ಐ ಡಿ ಡೀಟೇಲ್ಸ್ ಇರ್ತದೆ ತಿರ್ಗಾ ಲಾಗಿನ್ ಆಗ್ರಿ. ನಾನು ನೋಡಿ ಇವಾಗ ಲಾಗಿನ್ ಆಗ್ತೀನಿ. ಲಾಗಿನ್ ಅದೇ ನೋಡಿ, ಇವಾಗ ನೇಮ್ ಕೇಳ್ತೆ, ನಾನು ಫೇಕ್ ನಾನು ಹೆಂಗೆ ಹಾಕ್ತಿದ್ದೀನಿ ನೋಡಿ. ಡೇಟ್ ಆಫ್ ಬರ್ತು 18+ ಹಾಕ್ರಿ ಎಲ್ಲರೂ, ಅದನ್ನೇ ನಾನು ಪ್ರಿಫರ್ ಮಾಡೋದು. ಯಾಕಂದರೆ ಪೇಮೆಂಟು ಚೆನ್ನಾಗಿ ಕೊಡ್ತಿದೆ ಅಪ್ಲಿಕೇಶನ್ನು. ಆಮೇಲೆ ಪಿನ್ ಕೋಡ್ ಮಾತ್ರ ಯಾವ್ದಾದ್ರು ಜೆನ್ಯೂನ್ ಇರೋ ಪಿನ್ ಕೋಡ್ ಹಾಕ್ಬೇಕಾಗತ್ತೆ, ರಿಯಲ್ ಇರೋ ಪಿನ್ ಕೋಡ್. ಆಮೇಲೆ ಅಡ್ರೆಸ್ ತಾಂಡ್ಲಿಲ್ಲ ಅಂದರೆ ಅಡ್ರೆಸ್ ಯಾವುದೋ ಒಂದು ಸುಮ್ಮನೆ ಫೇಕ್ ಟೈಪ್ ಮಾಡಿರಿ ಆಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಇವಾಗ ನಾನು ಮೇನ್ ಅಕೌಂಟಿಗೆ ಬರ್ತೀನಿ ನೋಡಿ. ಸಕ್ಸಸ್ಫುಲ್ಲಾಗಿ 3 ರೆಫರ್ ಕೌಂಟ್ ಆಗಿದೆ ನೋಡಿ. ಮೇನ್ ಅಕೌಂಟಿಗೆ ಬರ್ತೀನಿ, ರಿಫ್ರೆಶ್ ಮಾಡ್ತೀನಿ ನೋಡಿ ಗೈಸ್. 3 ರೆಫರ್ ಅಕೌಂಟ್ ಆಗಿದೆ, 1 ರೆಫರ್ ಯಾಕೆ ಅನ್ಸಕ್ಸಸ್ಫುಲ್ ಹತ್ರ ನಾನು ಕ್ಲೀನಾಗಿ ಮಾಡಲಿಲ್ಲ. 100 ಪಾಯಿಂಟ್ ಇದೆ ನೋಡಿ. 50 ಪಾಯಿಂಟ್ಸು ನಾನು ಸರ್ವೆ ಕಂಪ್ಲೀಟ್ ಮಾಡಿದ್ದಕ್ಕೆ ಬಂತು, ಇನ್ನು 50 ಪಾಯಿಂಟ್ಸ್ ರೆಫರ್ ಮಾಡಿದ್ದಕ್ಕೆ ಬಂತು. ಹೆಂಗೆ ವಿಡ್ರಾ ಮಾಡೋದಂತ ಹೇಳ್ತೀನಿ ನೋಡಿ. ಅಲ್ಲಿ ಮೈ ರಿಕ್ವೆಸ್ಟ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅದು ಮೇಲ್ಗಡೆ ನೋಡಿ ಕ್ಲಿಕ್ ಟು ರಿಡೀಮ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತು 100 ಪಾಯಿಂಟ್ಸ್ ಇದೆಯಲ್ಲ 100 ಪಾಯಿಂಟ್ಸ್ ಹಾಕ್ಬಿಟ್ಟು ಕೆಳಗಡೆ ಚೂಸ್ ಅಂತ ಬರುತ್ತೆ ನೋಡಿ, ಅಮೆಝಾನ್ ಈ ಗಿಫ್ಟ್ ಕಾರ್ಡ್ ಅಂತ ಇದೆ ನೋಡಿ, ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಬೇಕಾಗತ್ತೆ. ಅಷ್ಟೇ ಗಾಯ್ಸ್, ಸಬ್ಮಿಟ್ ಮಾಡಿರಿ. ವಿತಿನ್ 1-2 ವೀಕ್ಸಲ್ಲಿ ನಿಮಗೆ ಪೇಮೆಂಟ್ ಪ್ರೂಫ್ ಅನ್ನೋದು ಬರುತ್ತೆ. ನಾನು ಗ್ಯಾರಂಟಿ ಕೊಡ್ತೀನಿ, ಪೇಮೆಂಟ್ ಪ್ರೂಫ್ ಬರುತ್ತೆ. ನಾನು 1-2 ವೀಕ್ ಆಗ್ತಿಲ್ಲ ಪೇಮೆಂಟ್ ಪ್ರೂಫ್ ಬಂದಿರೋದು ನಿಮಗೆ ತೋರಿಸ್ನೇ ಬೇಕಿದ್ರೆ. ನಾನು ನೋಡಿರಿ ಇಲ್ಲಿ 800 ರುಪೀಸ್ ಆಗಿದೆ ನಂದು. ನಾನು ಯಾಕಂದರೆ ಜಾಸ್ತಿ ರೆಫರ್ ಮಾಡಿದ್ದೀನಿ. ಆಮೇಲೆ ತಿರ್ಗಾ ವಿಡ್ರಾ 700 ರುಪೀಸು, ಹಳೇದು 100 ರುಪೀಸ್ ವಿಡ್ರಾ ಹಾಕಿದ್ದೀನಿ, ತಿರ್ಗಾ 700 ರುಪೀಸ್ ವಿಡ್ರಾ ಹಾಕಿದ್ದೀನಿ. ನಿಮಗೆ ಪ್ರೂಫ್ ಬೇಕು ಅಂದರೆ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕಂತಲೇ ಇಲ್ಲ. ಇದು ಅಲ್ಲೇ 2 ವಾರದ ಹಿಂದೆ ವಿಡಿಯೋ ಮಾಡಿದ್ದು ನೋಡಿ. 2 weeks later. ನೋಡಿ ಗೈಸ್, ನನ್ನ ಮೇಲ್ ಅಕೌಂಟಿಗೆ ಈ ಥರ ಮೇಲ್ ಬಂದಿದೆ. ಅಮೆಝಾನ್ ಗಿಫ್ಟ್ ಕಾರ್ಡ್ 100 ರುಪೀಸಿಂದು ಬಂದಿದೆ, 700 ರುಪೀಸಿಂದು ಒಂದೇ ದಿವಸನೇ ಕಳಿಸಿದ್ದಾರೆ ಅವರು. ನಾನು ಕಾಪಿ ಮಾಡ್ಕೊಂಬಿಟ್ಟು ಅಮೆಝಾನ್ ಗಿಫ್ಟ್ ಕಾರ್ಡಲ್ಲಿ ಹೋಗ್ತೀನಿ ನೋಡಿ, ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡಿಬಿಟ್ಟು ಆ್ಯಡ್ ಟು ಗಿಫ್ಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ ಗೈಸ್. ಸಕ್ಸಸ್ಫುಲ್ಲಾಗಿ 100 ರುಪೀಸ್ ರೆಡಿ ಮಾತು ನೋಡಿ ಗೈಸ್. ನಿಮ್ಮ ಕಣ್ಣು ಮುಂದೆ ಲೈವಲ್ಲಿ ಆ ಅಪ್ಲಿಕೇಶನಿಂದ ಗಿಫ್ಟ್ ಕೋಡ್ ಬಂದಿರೋದು ತೋರಿಸಿದ್ದೀನಿ. ಇದು ಯಾವುದೇ ರೀತಿ ಫೇಕ್ ಅಪ್ಲಿಕೇಶನ್, ಅದು ಜೆನ್ಯೂನ್ ಇದೆ, ಆರಾಮಾಗಿ ಅರ್ನಿಂಗ್ ಮಾಡ್ಬೋದು. ನೆಕ್ಸ್ಟ್ ಇನ್ನೊಂದು ಕೆಳಗಡೆ ಇನ್ನೊಂದು ಗಿಫ್ಟ್ ಕೋಡ್ ಇದೆ ನೋಡಿ 700 ರುಪೀಸಿಂದು, ಅದನ್ನು ಕಾಪಿ ಮಾಡ್ಕೊತೀನಿ, ಬ್ಯಾಕ್ ಬರ್ತೀನಿ, ಅದನ್ನು ಕ್ಲೈಮ್ ಮಾಡಿ ನಿಮಗೆ ಲೈವಲ್ಲೇ ತೋರಿಸ್ತೀನಿ. ಇದೇ ರೀತಿ ಯಾರು ಲೈವಲ್ಲಿ ತೋರಿಸಲ್ಲ, ನಾನು ಲೈವಲ್ಲಿ ತೋರಿಸಿ ನಿಮ್ಮ ಪೇಮೆಂಟ್ ಪ್ರೂಫ್ ತೋರಿಸಿದ್ದೀನಿ. ಆರಾಮಾಗಿ ಅರ್ನಿಂಗ್ ಮಾಡ್ಬೋದು, ಯಾವುದೇ ರೀತಿ ಟೆನ್ಷನ್ ಇಲ್ಲ. ಆರಾಮಾಗಿ ನೋಡಿ, ನಾನು ಇಲ್ಲಿ ನಿಮ್ಮ ಕಣ್ಣು ಮುಂದೆ 800 ರುಪೀಸ್ ಪ್ರಾಫಿಟ್ ಮಾಡಿದ್ದೀನಿ. ಓಕೆ ಗಾಯ್ಸ್, ಎಲ್ಲರೂ ತಪ್ಪದೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಬಾಯ್ ಗಾಯ್ಸ್.
ಜ್ಞಾನದ 3 ವಿಷಯಗಳು. 1. ಯಾರಾದರೂ ನಮಗೆ ಒಳ್ಳೆಯವರು ಎನಿಸಿದರೆ ಅದಕ್ಕೆ ಕಾರಣ ಅವರು ಒಳ್ಳೆಯವರಲ್ಲ, ನಾವು ಒಳ್ಳೆಯವರು. ಅದೇ ರೀತಿ ಯಾರಾದರೂ ನಮಗೆ ಕೆಟ್ಟವರು ಎನಿಸಿದರೆ ಅವರು ಕೆಟ್ಟವರೇ, ಯಾಕಂದ್ರೆ ನಾವು ಒಳ್ಳೆಯವರು.